ಬೆಂಗಳೂರಿನಲ್ಲಿ ನಡೀತಿರುವಂಥ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ಯಾಲೆಸ್ತೈನ್ ಸಿನಿಮಾಗಳಿಗೆ ಅವಕಾಶವನ್ನು ನೀಡಬೇಕು ಅನ್ನೋ ಮಾತನ್ನು ನಟ ಹಾಗೂ ನಿರ್ದೇಶಕ ಪ್ರಕಾಶ್ ರಾಜ್ ಅವರು ಹೇಳಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಇನ್ನು ಶ್ರೀರಾಮ ಸೇನೆ ಮುಖ್ಯಸ್ಥರಾದಂಥ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಸಿನಿಮಾ ಉತ್ಸವಗಳಲ್ಲಿ ಮುಖ್ಯವಾಗಿ ಪ್ಯಾಲೆಸ್ತೈನ್ ಸಿನಿಮಾಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಹೇಳಿ ಪ್ರಕಾಶ್ ರಾಜ್ ಅವರು ಹೇಳಿರುವಂಥದ್ದು. ನಿಮ್ಮ ಪ್ರತಿಕ್ರಿಯೆ ಏನು ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಪ್ರಕಾಶ್ ರಾಜ್ ಅವರು ಉತ್ತಮ ನಟ, ಆದರೆ ಈ ರೀತಿಯ ಎಡಪಂಥೀಯ ವಿಚಾರಧಾರೆ ಇರುವಂಥ ಒಬ್ಬ ಬುದ್ಧಿಜೀವಿ, ಅವರು ಬುದ್ಧಿಗೇಡಿ ಅಂತಲೇ ಹೇಳ್ಬೋದು. ಹಿಂದೂಗಳ ಅವಹೇಳನ, ಹಿಂದೂಗಳಿಗೆ ಅಪಮಾನ, ಅಪಚಾರ ಮಾಡುವಂಥದ್ದೇ ಇವರ ಕೂಕರ್ತವ್ಯದು. ಪ್ಯಾಲೆಸ್ತೈನ್ ಚಿತ್ರವನ್ನು ಯಾಕೆ ಮಾಡಬೇಕು? ಪ್ಯಾಲೆಸ್ತೈನ್ ಇರೋದು ಮತ್ತು ನಮ್ಮ ದೇಶದಲ್ಲಿ ಸಂಬಂಧ ಏನು? ಸೊ ಪ್ಯಾಲೆಸ್ತೈನ್ ಚಿತ್ರದ ಸಂಬಂಧಪಟ್ಟಾಗ ನೀವು ಹೇಳೋದಾದರೆ ಕೇರಳ ಸ್ಟೋರಿ ಬಂತು, ಕಾಶ್ಮೀರ್ ಫೈಲ್ಸ್ ಬಂತು, 370 ಆ್ಯಕ್ಟ್ ಬಂತು, ಧುರಂಧರ್ ಬಂತು. ಈ ಸಿನಿಮಾ ಬಗ್ಗೆ ಒಂದು ವಾಕ್ಯ, ಒಂದು ಶಬ್ದ, ಒಂದು ಯಾವುದೇ ಇದಿಲ್ಲಲ್ಲ ನಿಮ್ಮದು. ಅಂದರೆ ಮುಸ್ಲಿಮರ ಪರ, ಕ್ರಿಶ್ಚಿಯನ್ರ ಪರ ಮಾತನಾಡುವಂಥದ್ದೇ ಇವತ್ತು ಬುದ್ಧಿಜೀವಿಗಳ ದೃಷ್ಟಿಯಾಗಿದೆ. ಇವರು, ನಾನಂತೇನೆ, ಇವರು ಏಜೆಂಟ್ರಿದ್ದಾರೆ, ಮುಸ್ಲಿಂ ಕ್ರಿಶ್ಚಿಯನ್ರ ಏಜೆಂಟ್ರ ರೀತಿಯ ವರ್ತನೆ ಮಾಡ್ತಾ ಇರುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ. OIC ಅಕ್ಬರುದ್ದೀನ್ OIC ಓಟ್ ತೊಗೊಳ್ಬೇಕಾದ್ರೆ ಪಾರ್ಲಿಮೆಂಟ್ನಲ್ಲಿ ಕೊನೆಗೆ ಪ್ಯಾಲೆಸ್ತೈನ್ ಜಿಂದಾಬಾದ್ ಅಂತ ಹೇಳ್ತಾರೆ. ಅಂದರೆ ಈ ದೇಶದ ಅನ್ನ ತಿಂದು ಪ್ಯಾಲೆಸ್ತೈನ್ ಬಗ್ಗೆ ಜಯ ಜಯಕಾರ ಹಾಕುವಂಥವ್ರು ಒಂದೇ ಒಂದು ಶಬ್ದ ಕಾಶ್ಮೀರ್ನಲ್ಲಿ ನಡೆದಂಥ ದೌರ್ಜನ್ಯ ಆಗಲಿ ಅಥವಾ ಪಹಲ್ಗಾಮ್ದಲ್ಲಿ ನಡೆದಂಥ ದೌರ್ಜನ್ಯ ಆಗಲಿ ಅದ್ರ ಬಗ್ಗೆ ಮಾತಿಲ್ಲ. ಅಂದರೆ ಇವರು OICಗೆ ಮತ್ತು ಪ್ರಕಾಶ್ ರಾಜ್ಗೆ ನೋ ಡಿಫ್ರೆನ್ಸ್. ಈ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಮುಸ್ಲಿಮರ ಹಬ್ಬಗಳಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಿಡಿತಾರೆ, ಪ್ಯಾಲೆಸ್ತೈನ್ ಜಿಂದಾಬಾದ್ ಅಂತ ಹೇಳ್ತಾರೆ. ಸೊ ಇವರಿಗೆ ಮತ್ತು ಪ್ರಕಾಶ್ ರಾಜ್ಗೆ ನೋ ಡಿಫ್ರೆನ್ಸ್. ಪ್ಯಾಲೆಸ್ತೈನ್ ಸಿನಿಮಾಗಳಿಗೆ ಕೇಂದ್ರ ಸರ್ಕಾರ ನಿರ್ಬಂಧ ಹೇರಿದೆ, ಅದಕ್ಕೆ ಕೇರಳ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ಮನವಿಯನ್ನು ಕೂಡ ಅವ್ರು ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲ, ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸರಿ ಇದೆ, ಏನು ತಪ್ಪಿದೆ ಅದರಲ್ಲಿ? ಸೊ ಕರ್ನಾಟಕ ಸರ್ಕಾರ ಇವತ್ತು ಇದು ಮಾಡಬೇಕು ಅಂತನ್ನುವಂಥದ್ದು ನಾನೇನು ಒಪ್ಪೋದಲ್ಲ. ಪ್ಯಾಲೆಸ್ತೈನ್ ಬಗ್ಗೆ ನೀವು ಕರುಣೆ ತೋರಿಸೋದಾದರೆ ಕಾಶ್ಮೀರ ಬಗ್ಗೆ ತೋರಿಸಲಿಲ್ಲ, ಪಹಲ್ಗಾಮ್ ಬಗ್ಗೆ ಮಾತಾಡಲಿಲ್ಲ, ಕೇರಳ ಸ್ಟೋರಿ ಬಗ್ಗೆ ಆಧಾರ ಸಹಿತ ಇದ್ದಂಥ ಈ ಸಿನಿಮಾಗಳ ಬಗ್ಗೆ ಗದ್ದಾರ್ ಸಿನಿಮಾ ಬಂತು, ಅದ್ರ ಬಗ್ಗೆ ಮಾತಾಡಲಿಲ್ಲ. ಸೊ ಈ ಸಿನಿಮಾಗಳೇ ಮಾತನಾಡದೆ ಒಮ್ಮೆಲೆ ಪ್ಯಾಲೆಸ್ತೈನದ ಸಿನಿಮಾ ಸಂಬಂಧಪಟ್ಟಾಗಿ ಇಲ್ಲಿ ತೋರಿಸ್ಬೇಕು ಅನ್ನುವಂಥದ್ದು ನಿಮ್ಮ ಮಾನಸಿಕತೆ ಏನಿದೆ ಅರ್ಥ? ಅಂದರೆ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇರುವಂಥದ್ದನ್ನು ನಿಮ್ಮ ಗಮನಕ್ಕೆ ಬರೋದಿಲ್ಲ. ಮುಸ್ಲಿಮರಿಗೆ, ಕ್ರಿಶ್ಚಿಯನ್ರಿಗೆ ಅವಮಾನ, ಅಲ್ಲಿ ಅನ್ಯಾಯ ಅಥವಾ ಅಲ್ಲಿ ಕ್ರೌರ್ಯ ನಡೀತಂದರೆ ತಕ್ಷಣ ನಿಮಗೆ ಹೃದಯ ಸ್ಪಂದನ ಸ್ಟಾರ್ಟ್ ಆಗುತ್ತೆ. ಇದು ಏನು, ಯಾವ ರೀತಿ ಇದು ಏನಂತ ತಿಳ್ಕೊಳ್ಬೇಕು ನಾವು? ಸರ್ವ ಜನಾಂಗದ ತೋಟ ಅಂತ ಹೇಳುವಂಥವ್ರು ಬರೀ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರ ಮೇಲೆ ಆದಂಥ ದೌರ್ಜನ್ಯದ ಮಾತ್ರ ಸರ್ವ ಜನಾಂಗನ? ಹಿಂದೂಗಳ ಮೇಲೆ ದೌರ್ಜನ್ಯ ಆಗಿದ್ದಿಲ್ವಾ? ಪಹಲ್ಗಾಮ್ ಬಗ್ಗೆ ಇಷ್ಟು 26 ಜನರ ಹೆಣ ಬಿತ್ತಲ್ಲ, ಹಿಂದೂ ಅಂತ ಹೇಳಿ ಹೆಣ ಬಿತ್ತಲ್ಲ. ಅಲ್ಲಿದ್ದಂಥ ಪಾಕಿಸ್ತಾನಿ ಟೆರರಿಸ್ಟ್ ಬಂದು ಹೊಡೆದಾರಲ್ಲ, ಅವರಿಗೆ ಸಹಕಾರ ಕೊಟ್ಟಂಥವ್ರು ಹೊಡೆದಾರಲ್ಲ. ಇನ್ನು ಇದಲ್ಲದೆ ನಾನು ಹೇಳೋದು, ಒಂದು ಅಲ್ ಫಲಾ ಅಂತನ್ನುವಂಥ ವಿಶ್ವವಿದ್ಯಾಲಯ, ಸುಮಾರು 400 ಜನ ಮುಸ್ಲಿಂ ವೈದ್ಯರಲ್ಲಿ ಓದ್ತಾ ಇರುವಂಥವ್ರು ಇವತ್ತು ಬೀಗ ಯಾಕೆ ಹಾಕಿದಾರಲ್ಲಿ? 4 ಜನ ಡಾಕ್ಟರ್ಸು ಸ್ಫೋಟ ಮಾಡಲಿಲ್ವಾ? ಎಂಥ ಅಂದರೆ ಭಯಾನಕವಾದಂಥ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಸೊ ಇಂಥ ವಿಚಿತ್ರವಾದಂಥ ಪ್ರಕಾಶ್ ರಾಜ್ ಆ್ಯಂಡ್ ಕಂಪ್ನಿ ಏನು ಎಡಪಂಥಿಯವರು ಬುದ್ಧಿಗೇಡಿಗಳಿದ್ದಾರೆ, ಇವರ ಮಾನಸಿಕತೆ ಹಿಂದೂಗಳ ಅವಹೇಳನ, ಹಿಂದೂಗಳಿಗೆ ಅಪಮಾನ ಮಾಡಬೇಕು, ಅಪಪ್ರಚಾರ ಮಾಡೋದೇ ಇವ್ರದ್ದು ಧರ್ಮ ಆಗಿದೆ ಮತ್ತು ಏಜೆಂಟ್ರಿದ್ದಾರೆ ಅಂತ ಅನ್ನುವಂಥದ್ದು. ಕೇರಳ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಕೂಡ ಒತ್ತಡ ಹಾಕ್ತಾ ಇದ್ದಾರೆ. ಅಲ್ಲಿ ಕೂಡ ಇಲ್ಲಿಗೂ ಅವಕಾಶ ಕೊಡಿ, ಯಾಕಂದರೆ 65 ದೇಶಗಳ 250ಕ್ಕೂ ಹೆಚ್ಚು ಸಿನಿಮಾಗಳ ಪ್ರದರ್ಶನ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪ್ಯಾಲೆಸ್ತೈನ್ ಮಾತ್ರ ಯಾಕೆ ಬೇಡ? ಇಲ್ಲ, ಪ್ಯಾಲೆಸ್ತೈನ್ಗೆ ಈಗ ಮೊದಲು ಪ್ಯಾಲೆಸ್ತೈನದ ಇವತ್ತು ಇಸ್ರೇಲ್ ಮೇಲೆ ಮಾಡಿದಂಥದ್ದು ಮೊದಲನೇ ಆಘಾತ ಪ್ಯಾಲೆಸ್ತೈನ್ದವರೇ. ಸುಮಾರು 400 ಜನರು ಅತ್ಯಂತ ಹೀನಾಯವಾಗಿ, ಅತ್ಯಂತ ಕ್ರೌರ್ಯ, ರಾಕ್ಷಸಿ ಪ್ರವೃತ್ತಿಯಲ್ಲಿ ಇಸ್ರೇಲ್ ಒಳಗಡೆ ಅವರು ಹೊಡಿತಾರಲ್ಲ, ಭಯಾನಕವಾಗಿ ಹೊಡಿತಾರೆ. ಯಾರೋ ಹೆಣ್ಣುಮಗಳು ನನ್ನ ಗಂಡನನ್ನು ಕಾಯ್ತಾ ಇದ್ದೀನಿ, ನನ್ನ ಮಗನ ಕಾಯ್ತಾ ಇದ್ದೀನಿ ಅಂತ ಹೇಳುವಂಥ ಒಂದು ಸಿನಿಮಾ
ಬರವಣಿಗೆಯ ಹಿನ್ನೆಲೆಯಲ್ಲಿ ಅದನ್ನು ನೀವು ತೋರಿಸ್ಬೇಕು ಅಂತ ಹೇಳುವಂಥದ್ದು. ಹಾಗಾದರೆ ಕಾಶ್ಮೀರದಲ್ಲಿ ಎಷ್ಟು ಜನ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆಯಿತು, ಎಷ್ಟು ಕ್ರೌರ್ಯ ಮೆರೆದ್ರವರು? ಸೊ ಅದ್ರ ಬಗ್ಗೆ ಯೋಚನೆ ಇಲ್ವಾ? ಇಲ್ಲಿ ಪಾಕಿಸ್ತಾನದ ಮೂಲಕ ಬಂಗ್ಲಾದಲ್ಲಿ ನಡೀತಾ ಇರುವಂಥದ್ದು ಘಟನೆ, ಬಂಗ್ಲಾದಲ್ಲಂತೂ ಜೀವಂತ ಸುಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಒಂದು ಶಬ್ದ ಇಲ್ಲ. ಸೊ ಹಾಗಾಗಿ ನಾನು ಹೇಳೋದು, ಇವರು ಎಲ್ಲೋ ಇದ್ದಂಥ ಪ್ಯಾಲೆಸ್ತೈನ್ ಬಗ್ಗೆ ಮಾತನಾಡುವಂಥದ್ದು ಬಿಟ್ಟು ಈ ದೇಶದಲ್ಲಿ ಆಗ್ತಾ ಇರೋಂಥ ಕ್ರೌರ್ಯದ ವಿರುದ್ಧ ದಾಖಲೆ ಸಹಿತ ಸಿನಿಮಾಗಳನ್ನು ಮಾಡಿದರ ಬಗ್ಗೆ ಮಾತಾಡಿ, ಕಾಶ್ಮೀರ್ ಫೈಲ್ಸ್ ಬಗ್ಗೆ ಮಾತಾಡಿ, ಕೇರಳ ಸ್ಟೋರಿ ಬಗ್ಗೆ ಮಾತಾಡಿ. ಸೊ ಅದರ ಬಗ್ಗೆ ಬಿಟ್ಟು ಒಮ್ಮೆಲೆ ಪ್ಯಾಲೆಸ್ತೈನಿಗೆ ಹೋಗಕ್ಕೆ ಹೋಗ್ಬಿಡಿ, ಹಿಂದೂಗಳ ಸಂಬಂಧಪಟ್ಟಾಗಿ ಯೋಚನೆ ಮಾಡಿ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಸರ್, ಹಾರ್ಟ್ ಲ್ಯಾಂಪ್ಗೆ ಪ್ರಶಸ್ತಿ ಬೂಕರ್ ಬಂದಾಗ ನಾವು ಸ್ವಾಗತ ಮಾಡ್ತೇವೆ. ಮುಖ್ಯವಾಗಿ ಈ ವಿಚಾರ ಅಂದರೆ ಯುದ್ಧಗಳು ಕೊನೆಗೊಳ್ತವೆ, ನಾಯಕರುಗಳು ಕೈ ಕುಲುಕ್ತಾರೆ, ಆದರೆ ಈ ವಿಚಾರದಲ್ಲಿ ಸಂಸ್ಕೃತಿ ವಿನಿಮಯ ಆಗಬೇಕು, ಯಾಕೆ ಬೇಡ ಅನ್ನೋ ಮಾತನ್ನು ಅವ್ರು ಹೇಳುವಂಥದ್ದು. ನೋಡಿ, ಈ ಕ್ರೌರ್ಯ ಅನ್ನುವಂಥದ್ದು ಇಸ್ಲಾಂನಲ್ಲಿ ಬಹಳ ಭಯಾನಕವಾಗಿ ಇವತ್ತು ಇಡೀ ಜಗತ್ತು ಹರಡ್ತಾ ಇದೆ. ಸೊ ಆ ಕ್ರೌರ್ಯಕ್ಕೆ ಮಾನ್ಯತೆ ಕೊಡದೆ ಅದನ್ನು ರದ್ದು ಮಾಡುವಂಥ ಪ್ರಕ್ರಿಯೆ ಆಗಬೇಕು ಅನ್ನುವಂಥದ್ದೇ ನನ್ನ ವಿಚಾರಧಾರೆ ಇದೆ. ಸೊ ಆ ಕ್ರೌರ್ಯ ಇವತ್ತು ಇಸ್ಲಾಮಿಕ್ ಕ್ರೌರ್ಯ ಇದೆ, ಭಯಾನಕ ಕ್ರೌರ್ಯ ಇದೆ. ಜಗತ್ತಿನಲ್ಲಿ ಇವತ್ತು ಎಲ್ಲ ದೇಶಗಳಲ್ಲೂ ಕೂಡ ಪ್ರವೇಶ ಮಾಡಿ ಇವತ್ತು ಎಂಥ ಸ್ಥಿತಿಗೆ ಬಂದು ತಲುಪಿದೆ ಅಂತನ್ನುವಂಥದ್ದು. ಟ್ರಂಪ್ ಕೂಡ ಇವತ್ತು ಅವ್ರನ್ನೆಲ್ಲ ಬ್ಯಾನ್ ಮಾಡುವಂಥದ್ದು. ಇವತ್ತೇ ಹೇಳಿದ್ದಾರೆ ಪಾಕಿಸ್ತಾನಕ್ಕೆ ಯಾರೂ ಅಮೇರಿಕನ್ಸ್ ಹೋಗಬೇಡಿ ಅಂತನ್ನುವಂಥದ್ದು ಹೇಳಿದೆ. ಯಾಕೆ? ಕ್ರೌರ್ಯ, ಭಯೋತ್ಪಾದನೆ, ಟೆರರಿಸಮ್. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಪ್ಯಾಲೆಸ್ತೈನ್ ಬ್ಯಾನ್ ಮಾಡಿದ್ದು ತಪ್ಪೇನಲ್ಲ. ಅವರು ಸುಧಾರಿಸ್ಕೊಳ್ಬೇಕು ಅನ್ನುವಂಥ ಮಾನಸಿಕತೆ ನೀವು ಯೋಚನೆ ಮಾಡಿ, ಅದನ್ನು ಹೇಳಿ ಬೇಕಾದರೆ. ಅದು ಬಿಟ್ಟು ಇವತ್ತು ಪ್ಯಾಲೆಸ್ತೈನ್ದು ಇಲ್ಲಿ ಪ್ರೀತಿ ನಿಮ್ಗೆ ತೋರಿಸಿದ್ದು ಇದು ಶೋಭೆ ತರುವಂಥದ್ದಲ್ಲ ಅಂತನ್ನುವಂಥದ್ದು ಹೇಳ್ತಾರೆ. ಮುಖ್ಯವಾಗಿ ಇದು ಪ್ರಮೋದ್ ಮುತಾಲಿಕ್ ಅವರ ಮಾತು. ಅಂದರೆ ಬುದ್ಧಿಜೀವಿಗಳು ಏನು ಕ್ರಿಶ್ಚಿಯನರು ಮತ್ತು ಮುಸ್ಲಿಮರ ಏಜೆಂಟ್ರಂತೆ ವರ್ತನೆಯನ್ನು ಮಾಡ್ತಾರೆ, ಹಿಂದೂಗಳ ವಿರುದ್ಧವಾಗಿ ಇವರು ಏನೆಲ್ಲ ಕೆಲಸಗಳು ಬೇಕೋ ಆ ಕೆಲಸವನ್ನು ಮಾತ್ರ ಮಾಡ್ತಾರೆ, ಸರ್ಕಾರದ ನಿರ್ಧಾರ ಸರಿಯಾಗಿದೆ ಅನ್ನೋ ಮಾತನ್ನು ಅವರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.